ಸರ್ ನೋಡಿ ಸರ್, ಈ ಊರಲ್ಲಿ ಅಂಗಡಿಗಳಿಗೂ ಬಾಗಿಲಿಲ್ಲ. ಬೇಕಾದ್ರೆ ನೋಡಿ ನಾನೇ ತೋರಿಸ್ತಿದ್ದೀನಿ. ಬರೀ ಇದೊಂದು ಟಾರ್ಪಲ್ ಇದೆ ಅಷ್ಟೇ. ಈ ಟಾರ್ಪಲ್ ಕೂಡ ಹಾಕದೆ ಹಾಗೆ ಹೋಗ್ಬಿಡ್ತಾರೆ ಸರ್. ಟಾರ್ಪಲ್ಲ ಕೂಡ ಅವ್ರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಹೋಗ್ಬಿಡ್ತಾರೆ. ಮನೆಗಳಿಗಷ್ಟೇ ಬಾಗಿಲಿದೆ, ಬೀಗನೇ ಇಲ್ಲ ಮನೆಗಳಿಗೆ. ಈಗಲೂ ಬೀಗ ಹಾಕಲ್ಲ ಮನೆಗಳಲ್ಲಿ. ಮುಂಚೆ ಬಾಗಿಲೇ ಇರಲಿಲ್ಲ ಮನೆಗಳಿಗೆ. ಬ್ಯಾಂಕ್ಗೂ ಕೂಡ ಬಾಗಿಲಿರಲಿಲ್ಲ. ಹಾಗೂ ಈಗ ಇಲ್ಲಿ ಕಳ್ತನ ಮಾಡೋರಿಗೆ ಅನ್ಯಾಯ ಉಂಟಾಗಿದೆ ಹೊರತು ಅವ್ರ ಮನೆಗೆ ಕಳ್ತನ ಮಾಡಕ್ಕೆ ಬಂದವ್ರ ಮನೆಗೆ ಯಾವುದೇ ಅನಾನುಕೂಲ ಆಗಿಲ್ಲ. ಇಲ್ಲಿ ಊರಲ್ಲಿ ಹಂಗೇನಾ ಸರ್? ಸರ್ ಇಲ್ಲಿ ವಾಶ್ರೂಮ್ಗೂ ಕೂಡ ಬಾಗಿಲಿಲ್ಲ ಸರ್. ಇವ್ರು ಕೇಳಿ ಸರ್, ಕೇಳಿ ಅವ್ರನ್ನೊಂದು ಹಿಂದಿಲಿ. सर इधर आपका दुकान में दरवाजा है क्या? नहीं, दरवाजा नहीं है। हाँ, सिर्फ क्या और घर ये गांव पे घर पे नहीं है, ताला नहीं। हाँ ताला नहीं है सिर्फ। क्यों सर? नहीं लगाते, नहीं चोरी नहीं होती। नहीं ಚೋರಿ ಸರ್, ಅವ್ರು ಏನು ಹೇಳ್ತಿದ್ದಾರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಕಳ್ಳತನ ಆಗೋದೇ ಇಲ್ಲ. ಅದನ್ನು ರಕ್ಷಿಸೋಕ್ಕೆ ಅಂತ ಭಗವಂತ ಇದ್ದಾನೆ. ಅದಕ್ಕೋಸ್ಕರ ಅದನ್ನ ನಂಬಿ ಇವರು ಯಾವುದೇ ಬಾಗ್ಲು ಹಾಕಲ್ಲ. ಬಾಗ್ಲು ಹಾಕಿದ್ರು ಆ ಮನೆಗಳಿಗೆ ಬೀಗ ಹಾಕಲ್ಲ. ಪೊಲೀಸ್ ಸ್ಟೇಷನ್ ಎಲ್ಲ ಇಲ್ವಾ? ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇದೆ ಸರ್, ಬಟ್ ಇಲ್ಲಿ ಯಾವುದೇ ರೀತಿ ಕಳ್ಳತನದ ಕೇಸ್ ಅಂತೂ ಯಾವುದೂ ಇಲ್ಲ ಸರ್. ओ एक बार भी चोरी का केस इधर फाइल नहीं हुआ ना इधर? नहीं, इधर ही घूमता हो चोरी के। इसके बाहर जाता नहीं। ಯಾಕೆ ಕಳ್ತನ ಆಗಲ್ಲ ಅಂತ ಇನ್ನೊಂದ್ಸರಿ ಕೇಳಿ. क्यों चोरी नहीं होता है? वो शनि महाराज के वास्ते। ಓ ಶನಿ ಭಗವಂತ ಇದೆ. ನಾನು ಹೇಳ್ದಂಗೆ ಅವನು ಅದೇ ಹೇಳ್ತಿದ್ದಾನೆ. ಭಗವಂತ ಅಲ್ಲಿದ್ದಾನೆ, ಶನಿ ಭಗವಂತ. ಅದಕ್ಕೋಸ್ಕರ ಕಳ್ಳತನ ಆಗಲ್ಲ. ಅಕಸ್ಮಾತ್ ಕಳ್ಳತನ ಆದವನು ಇಲ್ಲೇ ಓಡಾಡ್ತಾ ಇರ್ತಾನೆ ಹೊರತು ಆ ವಸ್ತು ಮತ್ತೆ ಸಿಗುತ್ತೆ. ಶನಿ ಮಹಾತ್ಮ ಅಂತ ದೇವರು ತುಂಬ ಸ್ಟ್ರಾಂಗೆಸ್ಟ್ ದೇವರು. ಈ ವಿಡಿಯೋನ ನೋಡಿ ದಯವಿಟ್ಟು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸರ್. ಒಳ್ಳೆ ವಿಚಾರ ಎಲ್ರಿಗೂ ತಲುಪಬೇಕು ಸರ್. ನನ್ನ ಶನಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಸರ್. ಎಲ್ರಿಗೂ ನಮಸ್ತೆ ಸರ್. ನೀವೇನು ಹಿಂದ್ಗಡೆ ನೋಡ್ತಾ ಇದ್ದೀರ, ಭಗವಂತ ಶನಿ ಮಹಾತ್ಮ ಶನಿ ಸಿಂಗ್ನಾಪುರ ಊರಲ್ಲಿ ನೆಲೆಸಿದ್ದಾನೆ. ಸಾಕ್ಷಾತ್ ಸ್ವಯಂಭುವಾಗಿ ಶನಿ ಮಹಾತ್ಮ ನೆಲೆಸಿದ್ದಾನೆ ಇಲ್ಲಿ. ಇದು ಹಿನ್ನೆಲೆ ಏನಂದರೆ, ಇಲ್ಲಿ ಸುಮಾರು ವರ್ಷದಿಂದ ಒಂದು ದೊಡ್ಡ ಪ್ರವಾಹ ಬರುತ್ತೆ. ಆ ಪ್ರವಾಹ ಬಂದಾಗ ತಂದೆ ತಂತಾನೆ ಆ ನದಿಲಿ ತೇಲ್ಕೊಂಬರ್ತಾನೆ. ಆ ನದಿಲಿ ಬಂದಾಗ ಇಲ್ಲಿ ಪ್ರವಾಹ ಆದಾಗ, ಇಲ್ಲಿ ಪ್ರವಾಹದಲ್ಲಿ ಈ ಇಲ್ಲಿ ತುಂಬ ಕೃಷಿಕರು ತುಂಬ ಇದ್ದಾರೆ. ಇಲ್ಲಿ ದನ ಕಾಯೋರು, ಆಮೇಲೆ ಗೋ ಪಾಲಕರು ತುಂಬ ಇದ್ದಾರೆ ಇಲ್ಲಿ. ಆ ಟೈಮಲ್ಲಿ ಯಾರೂ ಹೊರಗಡೆ ಬರ್ತಿರ್ಲಿಲ್ಲ. ಈ ಪ್ರವಾಹ ಸ್ವಲ್ಪ ತಗ್ಗಿದ ಮೇಲೆ ಎಲ್ಲ ಪಾಲಕರೆಲ್ಲ ಹೊರಗಡೆ ಬರ್ತಾರೆ. ಅವಾಗ ನದಿ ತಡದಲ್ಲಿ ಈ ಥರ ನೋಡಿದಾಗ ಒಂದು ಕಲ್ಲು ಬಿದ್ದಿರುತ್ತೆ. ಆಗ ಅಲ್ಲಿ ಗೋಪಾಲಕರು ಹೋಗಿ ಆ ಕಲ್ಲನ್ನ ಆ ಕೋಲಲ್ಲಿ ಮುಟ್ಟಿದ್ರೆ ರಕ್ತ ಬರ್ತಾ ಇರುತ್ತೆ. ಗಾಬರಿ ಬಿದ್ದು ಊರವರೆಲ್ಲ ಬಂದು ಸೇರ್ತಾರೆ ಅಲ್ಲಿಗೆ. ಆ ಸೇರಿದಾಗ ಅವತ್ತು ನೈಟು ಕೂಡ ಅಲ್ಲೇ ಇರುತ್ತೆ ಅದು ಕಲ್ಲು. ಮತ್ತು ಮಾರನೇ ದಿನಕ್ಕೆ ಅಲ್ಲಿ ಒಬ್ಬರು ಗುರುಗಳ ಕನಸಿಗೆ ಬಂದು ಅದನ್ನು ಶನಿ ಮಹಾತ್ಮ ಅಂತ ಹೇಳಿ ಅಲ್ಲಿಂದ ತಂದು ಇಲ್ಲಿಗೆ ನೆಲೆಸ್ತಾರೆ ಸರ್. ಜೊತೆಗೆ ಇಲ್ಲಿ ಊರಲ್ಲಿ ಒಂದು ಹಳ್ಳೀಲಿ ಮನೆಗಳಿಗಾಗಲಿ, ಬ್ಯಾಂಕ್ಗಳಿಗಾಗಲಿ, ಅಂಗಡಿಗಳಿಗಾಗಲಿ ಯಾವುದಕ್ಕೂ ಬಾಗಿಲಿರಲಿಲ್ಲ ಸರ್. ಇವಾಗೆಲ್ಲ ಸ್ವಲ್ಪ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಏನು ಕಾತ್ರ ಇರಲಿಲ್ಲ ಅಂದರೆ, ಇಲ್ಲೆಲ್ಲ ಪಾಲಕನೇ ಈ ಶನಿ ಮಹಾತ್ಮ. ಅವ್ರಿಗೆಲ್ಲ ಈ ಮನೆಗಳಿಗಾಗಲಿ, ಕಳ್ತನಕ್ಕಾಗಲಿ ಆಗದರ ಥರ ನೋಡ್ಕೊಳ್ತಿದ್ದೆ ಶನಿ ಮಹಾತ್ಮ. ಅದಕ್ಕೋಸ್ಕರ ಏನೂ ಆಗ್ತಿರ್ಲಿಲ್ಲ ಸರ್. ಅದಕ್ಕೋಸ್ಕರ ಇದಕ್ಕೂ ಕೂಡ ಬಾಗಿಲಿಲ್ಲ ಸರ್. ದೇವಸ್ಥಾನಕ್ಕೂ ಕೂಡ ಬಾಗಿಲಿಲ್ಲ. ಜೊತೆಗೆ ಇಲ್ಲಿಗೆ ದೇವರಿಗೆ ಚಾವಣಿನೂ ಇಲ್ಲ, ಮೇಲ್ಗಡೆ ಟಾಪು ಇಲ್ಲ. ಟಾಪು ಆಕಾಶ ಸರ್ ದೇವರಿಗೆ. ಎಂತ ಬಂದ್ಬಿಟ್ಟು ಜನಗಳಿಗೆ ಅಭಿಷೇಕ ಮಾಡ್ತಾರಲ್ಲ, ಅದೇಂಗೆ ಸರ್? ಇದು ದೇವರಿಗೆ ಎಣ್ಣೆ ಅಂದರೆ ನಿಮಗೆ ಗೊತ್ತಿದೆ, ಎಣ್ಣೆ ಮಜ್ಜನ ಪ್ರಿಯ ಶನಿ ಮಹಾತ್ಮ. ಹಾಗಾಗಿ ಎಣ್ಣೆ ತುಂಬ ದೇವರಿಗೆ ಪ್ರಿಯವಾಗೋದ್ರಿಂದ ಅದು ಅಭಿಷೇಕ ಮಾಡ್ತಾರೆ ಸರ್. ಎಣ್ಣೆಗೆ ಎಳ್ಳೆಣ್ಣೆ ತುಂಬ ಅಭಿಷೇಕ ಇರೋದ್ರಿಂದ ಕಪ್ಪೆಳ್ಳೆಣ್ಣೆ ದೇವರಿಗೆ ಅಭಿಷೇಕ ಮಾಡ್ತಾರೆ ಸರ್. ಶನಿ ಕಾಟ ಜೊತೆಗೆ ಇಲ್ಲೆಲ್ಲ ತುಂಬ ಪೂಜೆ ಆಗುತ್ತೆ. ಈ ಕಡೆ ಎಲ್ಲ ಪೂಜೆ ಮಾಡ್ತಾರೆ. ಶನಿ ಕಾಟ, ಶನಿ ದೋಷ ಇರೋರೆಲ್ಲ ಇಲ್ಲಿ ಪೂಜೆ ಮಾಡಿಸ್ತಾರೆ ಬಂದು. ಎಲ್ಲ ಬಂದು ಅದಾದಮೇಲೆ ಎಣ್ಣೆ ಅರ್ಪಿಸ್ತಾರೆ ತಂದೆಗೆ. ಅರಕೆಲ್ಲ ಹೊತ್ತಿರ್ತಾರೆ. ಎಣ್ಣೆ ಇಷ್ಟು ಲೀಟ್ರ್ ಎಣ್ಣೆ ಅರ್ಪಿಸ್ತೀವಿ ಅಂತ ಟಿನ್ ಗಟ್ಟಲೆ ಇಲ್ಲಿ ಎಣ್ಣೆಗಳು ತಂದು ಅರ್ಪಿಸ್ತಾರೆ ಸರ್. ಇಲ್ಲಿಂದ ಕೊನೆ ಜಾಗ ಸರ್ ಇದು. ಇದಾದಮೇಲೆ ನಮಗೆ ಟೈಮ್ ಇತ್ತಂದರೆ ನಮಗೆ ರಂಜನ್ಗಾವ್ ಇದ್ರೆ ಅದು ನೋಡಿಸ್ತೀವಿ. ಇಲ್ಲ ಆದಮೇಲೆ ಊಟ ಆದಮೇಲೆ ಏರ್ಪೋರ್ಟ್ಗೆ ಹೋಗ್ತೀವಿ ಸರ್. ಶ್ರೀ ಸಾಯಿ ಟ್ರಾವೆಲ್ ಟೈಮ್ಸಿಂದ ಸರ್, ಬ್ಯಾಂಗ್ಳೂರಿಂದ, ಬಸವನಗುಡಿ ಬ್ಯಾಂಗ್ಳೂರು ಸರ್. ಈ ಶಿರ್ಡಿ ಪ್ಯಾಕೇಜ್ ಬರುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.